ಸಿಎಂ ಬದಲಾವಣೆ ಏನಾದರೂ ಆಗಬೇಕಾ? ಜನರಿಗೆ ಏನು ಒಳ್ಳೇದಾಗಲ್ಲ ಅಂತ ನಾನು ಅನಿಸ್ತಾ ಇಲ್ಲ. ಆಫೀಸ್ಗಳಿಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಕೆಲಸ ಆಗೋದು. ಶಿವಕುಮಾರ್ ಬಂದರೆ ಅವರು ಅದನ್ನೇ ಮಾಡಿದರೆ ಮತ್ತು ಅವ್ರು ಯಾಕೆ ಬರಬೇಕು? ಅವ್ರೇನು ದೇವರಲ್ಲ. ಪ್ರಜಾಪ್ರಭುತ್ವ ರೀತಿ ಒಳಗೆ ಓಟ್ ಹಾಕ್ಸ್ಕೊಂಡೆ ಗೆದ್ದಿರೋದು ಅವರು. ಜನರ ಜೀವನ ಮಟ್ಟನೂ ಕೂಡ ತುಂಬ ಕಷ್ಟ ಇದೆ. ಬ್ರ್ಯಾಂಡ್ ಬೆಂಗಳೂರಾಗಿ ಮೆಟ್ರೋ ಇನ್ನೂ ಒಂದು 25-30 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನು ಬರುತ್ತೆ? 2-3 ವರ್ಷಕ್ಕೆ ಒಂದ್ಸತಿ ಬೆಲೆ ಏರಿಸ್ತಾರೆ. ಈಗ ಹಂಗಲ್ಲ, ಈಗ ರಾತ್ರಿ ಬೆಲೆ ಏರಿಸ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದೆ ಗೌರ್ಮೆಂಟು? ಏನು ಅನ್ನಿಸ್ತಾ ಇದೆ? 2.5 ವರ್ಷ ಆಡಳಿತ ಸಿದ್ದರಾಮಯ್ಯನವ್ರದ್ದು ಮುಗಿತಾ ಬಂತು. ಸಿಎಂ ಬದಲಾವಣೆ ಏನಾದರೂ ಆಗಬೇಕಾ? ಸಿ ಎಮ್ಗಳು ಬದಲಾವಣೆಯಿಂದ ಜನರಿಗೇನು ಒಳ್ಳೇದಾಗಲ್ಲ ಅಂತ ನಾನು ಅನ್ನಿಸ್ತಾ ಇದೆ. 2.5 ವರ್ಷ ಆಡಳಿತ ಮಾಡಿದ್ದಾರೆ, ಬಟ್ ಏನಂತ ಬದಲಾವಣೆಗಳೇನಿಲ್ಲ. ಎಲ್ಲ ಆಫೀಸ್ಗಳಿಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಕೆಲಸ ಆಗೋದು. ಆಮೇಲೆ ಒಂದಷ್ಟು ಬಡವರಿಗೆ ಗ್ಯಾರಂಟಿಗಳಿಂದ ಒಳ್ಳೆಯದಾಗಿದೆ. ಅಷ್ಟು ಬಿಟ್ಟರೆ ಮುಖ್ಯಮಂತ್ರಿಗಳ ಬದಲಾವಣೆ ಒಂದು ಜನರಿಗೆ ಒಂದು ಆಕರ್ಷಣೆ ಅನಿಸ್ತೈತಿ, ಬಟ್ ಇದರಿಂದ ಏನು ಜನರಿಗೇನು ಒಳ್ಳೇದಾಗಲ್ಲ. ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಆಡಳಿತಕ್ಕೆ ಸ್ವಲ್ಪ ಈ ಗೌರ್ಮೆಂಟಿಗಿನ ಸ್ವಲ್ಪ ಒಳ್ಳೆಯದು ಅಂತ ಜನರಿಗೆ ಅನಿಸ್ಬೇಕು. ಅದು ಮುಖ್ಯಮಂತ್ರಿಗಳ ಬದಲಾವಣೆ ಅಂದರೆ ನೀವು ಕೇಳಿದಕ್ಕೂ ಅದಕ್ಕೊಂದು ಅರ್ಥ ಐತಿ, ನಾವು ಹೇಳಿದಕ್ಕೂ ಒಂದು ಸಮಾಧಾನ ಆಗುತ್ತೆ. ಇದೇ ನನ್ನ ಅನಿಸಿಕೆ. ಇವಾಗ ಡಿ.ಕೆ. ಶಿವಕುಮಾರ್ ಅವರೇನಾದರೂ ಆಡಳಿತಕ್ಕೆ ಬಂದರೆ ಇದಕ್ಕಿಂತ ಏನಾದರೂ ತೀರಾ ಬದಲಾವಣೆಯನ್ನು ನೀವು ಬಯಸ್ತೀರಾ, ಅಥವಾ ಹೀಗೆ ಹೋದರೆ ಒಳ್ಳೆಯದಾ? ಹೇಗೆ? ಇಲ್ಲ ಡಿ.ಕೆ. ಶಿವಕುಮಾರ್ ಆಗಲಿ ಇನ್ನೊಬ್ಬರಾಗಲಿ ಜನರ ಪರವಾಗಿ ಕೆಲಸ ಮಾಡಬೇಕು. ಬರೀ ಇವರು ಹೊಡೆದಾಡೋದು, ಆಫೀಸ್ಗಳ ಮಾಮೂಲಿ ಎತ್ತೋದು ಬರೀ ಇದೇ ಆಗ್ಬಿಟ್ಟೈತಿ. ಎಲ್ಲ ಆಫೀಸ್ಗಳಿಗೂ ದುಡ್ಡು ಕೊಡೋದಲ್ಲ, ಕೆಲಸನೇ ಆಗಲ್ಲ. ಶಿವಕುಮಾರ್ ಬಂದರೆ ಅವರು ಅದನ್ನೇ ಮಾಡಿದರೆ ಮತ್ತು ಅವ್ರು ಯಾಕೆ ಬರಬೇಕು? ಅವ್ರಿಗೆ ಏನು ಅಗತ್ಯ ಇದೆ? ಶಿವಕುಮಾರ್ ಏನು ಎಲ್ಲರಿಗೂ ನಮಗೇನು ಅವ್ರೇನು ದೇವರಲ್ಲ. ಪ್ರಜಾಪ್ರಭುತ್ವ ರೀತಿ ಒಳಗೆ ಓಟ್ ಹಾಕ್ಸ್ಕೊಂಡೆ ಗೆದ್ದಿರೋದು ಅವರು. ಹಂಗಾಗಿ ಯಾರೂ ಮುಖ್ಯ ಅಲ್ಲ, ಇಲ್ಲಿ ಜನರ ಸಮಸ್ಯೆ ಮುಖ್ಯ ಅಂತ ನಾನು ಹೇಳ್ತೀನಿ. ಅಂದರೆ ಜನರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ಇವಾಗ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ ಹೋಲಿಸ್ಕೊಂಡ್ರೆ? ಒಂದಷ್ಟು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದಷ್ಟೇ ಸಾಲದು. ಅಂದರೆ ಒಂದು ಗೌರ್ಮೆಂಟ್ ಅಂದರೆ ತುಂಬ ಜವಾಬ್ದಾರಿ ಇರಬೇಕು. ಅಂದರೆ ಈಗ ಹಿಂದೆ ಆಡಳಿತ ನಡೆಸಿದ್ದೀರ, ಅವ್ರಿಗಿಂತ ಒಂದಷ್ಟು ಸುಧಾರಣೆ ನಾವು ತರಬೇಕು ಅನ್ನೋದೊಂದು ಮನಸ್ಥಿತಿ ಬರಬೇಕು. ಅದು ಡಿ.ಕೆ. ಶಿವಕುಮಾರ್ದು ಅದೇನಾರು ಮಾಡಿದರೆ ಅವ್ರು ಸ್ವಾಗತ ಮಾಡ್ತೀವಿ ನಾವು. ಅದರ್ವೈಸ್ ಇದೇ ಥರ ಇದ್ದರೆ ಅವ್ರು ಬಂದರೂ ನಮಗೇನು ಖುಷಿ ಆಗಲ್ಲ. ಸರ್, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಬಗ್ಗೆ ಏನು ಹೇಳ್ತೀರಾ? ಬ್ರ್ಯಾಂಡ್ ಬೆಂಗಳೂರು ಆದರೆ ಒಳ್ಳೆಯದು. ಅದೇ ಹೇಳಿದ್ನಲ್ಲ, ಜನರಿಗೆ ಒಂಥರ ಎಲ್ಲದೂ ದುಬಾರಿ ಅನಿಸಬಾರ್ದು. ಜನರ ಜೀವನ ಮಟ್ಟನೂ ಕೂಡ ತುಂಬ ಕಷ್ಟ ಇದೆ. ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಇವತ್ತಿನ ಮೆಟ್ರೋ ರೇಟ್ಗಳು, ಬ್ರ್ಯಾಂಡ್ ಬೆಂಗಳೂರಾಗಿ ಮೆಟ್ರೋ ಇನ್ನೂ ಒಂದು 25-30 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನು ಬರುತ್ತೆ? ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ಸಾಮಾನ್ಯ ಜನರಿಗೂ ಜೀವನ ಮಾಡೋ ಅವಶ್ಯಕತೆಗಳನ್ನ ಪೂರೈಸ್ಬೇಕು. ಬ್ರ್ಯಾಂಡ್ ಬೆಂಗಳೂರು ಚೆನ್ನಾಗಿ ಬೆಳೆಸಲಿ, ಒಳ್ಳೆಯದು. ಸರ್, ಇನ್ನು ಯಾವುದೇ ವಸ್ತುಗಳ ಬೆಲೆ ನೋಡಿದ್ರೆ ಆಕಾಶದ ಎತ್ತರಕ್ಕೆ ಮುಟ್ಬಿಟ್ಟಿದೆ. ಯಾವುದೂ ಸಿಗ್ತಾ ಇಲ್ಲ. ಒಂದು ಕಡೆ ಕೊಡ್ತಿದ್ದಾರೆ, ಒಂದು ಕಡೆ ಕಿತ್ಕೊಳ್ತಾ ಇದ್ದಾರೆ. ಇದೆಲ್ಲ ಅನಿಸ್ಲಿಲ್ವಾ ಸರ್? ಖಂಡಿತ. ಎಲ್ಲಿವರೆಗೂ ಇದಕ್ಕೊಂದು ಲಾಸ್ಟ್ ಅನ್ನೋದು ಇದೆ. ಬೆಲೆ ಏರಿಕೆ ಅವಾಗೆಲ್ಲ 30 ವರ್ಷದ ಕೆಳಗೆ ಒಂದು ಬೆಲೆ ಏರಿಕೆ ಮಾಡ್ಬೇಕಂದ್ರೆ 2-3 ವರ್ಷಕ್ಕೆ ಒಂದ್ಸತಿ ಬೆಲೆ ಏರಿಸ್ತಾರೆ. ಈಗ ಹಂಗಲ್ಲ, ಈಗ ರಾತ್ರಿ ಬೆಲೆ ಏರಿಸ್ತಾರೆ. ಹಂಗಾಗಿ ಜನರಿಗೆ ಒಂಥರ ನಿರಾಸಕ್ತಿ ಮೂಡ್ತಾ ಇದೆ. ಗೌರ್ಮೆಂಟ್ಗಳ ಬಗ್ಗೆ ಆಗಲಿ ಒಂದು ಹೊಸತನ ಬರಬೇಕು. ಅಂದರೆ ಜನರಿಗೆ ಒಂದು ಒಳ್ಳೆಯದು ಅಂತ ಅನಿಸ್ಬೇಕು. ಈಗ ನೋಡಿರಿ, ಬೇರೆ ದೇಶಗಳಲ್ಲಿ ಈಗ ಯುದ್ಧ ಆಯಿತು, ಸದ್ಯ ಅಲ್ಲಿಗೆ ನಿಲ್ತು, ಒಳ್ಳೆಯದಾಯಿತು. ಅಕಸ್ಮಾತ್ ಯುದ್ಧಗಳು ಆದರೆ ಬೆಲೆ ಏರಿಕೆ ಆಗುತ್ತೆ. ಅವು ನಮ್ಮ ಸಾಮಾನ್ಯ ಜನರಿಗೆ ಅದನ್ನ ಹೊರೆ ತಾಡೋಕ್ಕಾಗಲ್ಲ. ಜೀವನ ಮಟ್ಟ ಕುಸಿತೈತಿ. ನಾವೇನೆಲ್ಲ ಮಾತಾಡ್ಬೋದು, ಬಟ್ ವಾಸ್ತವವಾಗಿ ನಾವು ಕೆಳಗಿನ ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಕೇವಲ ನೋಡಿ, ಈಗ ರೈತರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ. ಅದು ಯಾರು ದೇವನಹಳ್ಳಿಯ 13 ಹಳ್ಳಿ ರೈತರು, ಅವ್ರದ್ದು ಭೂಮಿ ಕಸ್ಕೊಂಡು ಇವ್ರು ಏನು ಮಾಡ್ತಾರೆ? ಇದು ಹೊಸ ಸರ್ಕಾರದ ನೀತಿನ? ಇದು ಅಲ್ಲ. ಎಲ್ಲರಿಗೂ ಯಾರಿಗೋ ತೊಂದರೆ ಮಾಡಿ ಇನ್ನೊಬ್ರಿಗೆ ಒಳ್ಳೇದು ಮಾಡೋದು ಸರಿಯಲ್ಲ. ಅದು ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕಂತ ನಾನು ಡಿ.ಕೆ. ಶಿವಕುಮಾರ್ ಅವರು ಆದರೂ ಒಳ್ಳೆಯದೇ, ಬಟ್ ಆದರೆ ಸುಧಾರಣೆಗಳು ಬರಬೇಕು ಅಂತೇಳಿ ಒತ್ತಾಯಿಸ್ತೀನಿ. ಥ್ಯಾಂಕ್ ಯು ಸರ್.